ಅಸಮರ್ಥ ಗೃಹ ಸಚಿವ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಹಲೋ ಫ್ರೆಂಡ್ಸ್, ವೆಲ್ಕಮ್. ದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚಲೋ ಪ್ರೊಟೆಸ್ಟ್ ಬಗ್ಗೆ ನೀವೆಲ್ಲ ನ್ಯೂಸ್ನಲ್ಲಿ ನೋಡಿರ್ತೀರಾ. ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP ಕರೆ ನೀಡಿದ್ದ ಈ ಪ್ರತಿಭಟನೆ ಈಗ ಇಡೀ ದೇಶಾದ್ಯಂತ ದೊಡ್ಡ ಹಲ್ಚಲ್ ಎಬ್ಬಿಸಿದೆ. ಜುಲೈ 20ರಂದು ದೆಹಲಿ ಬೀದಿಗಳಲ್ಲಿ ನಡೆದಿದ್ದು ಸಣ್ಣ ವಿಷಯವಲ್ಲ. 80ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. 170ಕ್ಕೂ ಹೆಚ್ಚು ಪೊಲೀಸ್ ಮತ್ತು ಪ್ರೊಟೆಸ್ಟರ್ಸ್ಗೆ ಪೆಟ್ಟಾಗಿದೆ. ಆದರೆ ಈ ಪ್ರೊಟೆಸ್ಟ್ನಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರೋದು ದೆಹಲಿ ಪೊಲೀಸರು ಬಳಸಿದ್ದಾರೆನ್ನಲಾದ ವೆಪನ್ಸ್ ಬಗ್ಗೆ. ಹೌದು, ದೆಹಲಿ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಸಿವಿಲ್ ಪ್ರೊಟೆಸ್ಟರ್ಸ್ ಮೇಲೆ ಪೆಲೆಟ್ ಗನ್ ಮತ್ತು ಶಾಕ್ ಬ್ಯಾಟನ್ ಬಳಸಿದ್ದಾರೆ ಅನ್ನೋ ಶಾಕಿಂಗ್ ನ್ಯೂಸ್ ಹೊರಬಂದಿದೆ. ಅಷ್ಟಕ್ಕೂ ಆ ದಿನ ಅಲ್ಲಿ ಏನಾಯಿತು? ಯಾರು ಯಾರ ಮೇಲೆ ಅಟ್ಯಾಕ್ ಮಾಡಿದ್ರು? ಗೃಹ ಸಚಿವರ ರಾಜೀನಾಮೆಗೆ ಯಾಕೆ ಡಿಮ್ಯಾಂಡ್ ಬರ್ತಿದೆ? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಮೊದಲು ಈ ಪೆಲೆಟ್ ಗನ್ ಕೇಸಿನಿಂದಲೇ ಶುರು ಮಾಡೋಣ. ಗುರುಗ್ರಾಮದಲ್ಲಿ ಪ್ರೈವೇಟ್ ಜಾಬ್ ಮಾಡಿಕೊಂಡಿದ್ದ 25 ವರ್ಷದ ಶೇಖ್ ಇರ್ಷಾದ್ ಮನ್ಸೂರಿ ಅನ್ನೋ ಯುವಕ ವೀಸಾ ಕೆಲಸಕ್ಕೆ ಅಂತ ದೆಹಲಿಗೆ ಬಂದಿದ್ದ. ಪಾಲಿಕಾ ಬಜಾರ್ ಹತ್ತಿರ ಪ್ರೊಟೆಸ್ಟ್ ನಡೀತಿದ್ದಾಗ ಸಪೋರ್ಟ್ ಮಾಡೋಣ ಅಂತ ಅಲ್ಲಿಗೆ ಹೋದ. ಆದರೆ ಅಲ್ಲಿ ಭದ್ರತಾ ಪಡೆಗಳು ಹಾರಿಸಿದ ಪೆಲೆಟ್ ಗನ್ ಇವನಿಗೆ ನೇರವಾಗಿ ತಾಕಿದೆ. ಇರ್ಷಾದ್ ಮುಖ, ಕುತ್ತಿಗೆ ಮತ್ತು ಮೈ ಮೇಲೆ ಸುಮಾರು 30ರಿಂದ 40 ಸೀಸದ ಚೂರುಗಳು ಹೊಕ್ಕಿವೆ. ಕಣ್ಣಿನ ಪಕ್ಕದಲ್ಲಿ ಗುಂಡಿನ ಚೂರುಗಳು ಹೋಗಿದ್ರಿಂದ ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಸರ್ಜರಿ ಮಾಡಿ ಆ ಪೆಲೆಟ್ಗಳನ್ನು ಹೊರಗೆ ತೆಗಿಬೇಕಾಯ್ತು. 4 ಪೆಲೆಟ್ಗಳು ದೇಹದ ಆಳಕ್ಕೆ ಹೋಗಿದ್ದು ಅಂತ ಅವರ ಫ್ರೆಂಡ್ಸ್ ಹೇಳ್ತಿದ್ದಾರೆ. ಅಷ್ಟಕ್ಕೂ ಏನಿದು ಪೆಲೆಟ್ ಗನ್? ಸಿಂಪಲ್ ಆಗಿ ಹೇಳಬೇಕಂದ್ರೆ, ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ ಮತ್ತು ಆರ್ಮಿ ಬಳಸೋ ಒಂದು ನಾನ್ ಲೆಥಲ್ ಅಂದರೆ ಸಾಯಿಸದಿರೋ ಮಾರಕ ವೆಪನ್. ಪಶ್ಚಿಮ ಬಂಗಾಳದ ಇಶಾಪೋರ್ ಆರ್ಡಿನೆನ್ಸ್ ಫ್ಯಾಕ್ಟರಿಯಲ್ಲಿ ಇದು ತಯಾರಾಗುತ್ತೆ. ಇದರ ಒಂದು ಕಾರ್ಟ್ರಿಡ್ಜ್ ಸಿಡಿದ್ರೆ 100 ಸಣ್ಣ ಮೆಟಲ್ ಪೀಸ್ಗಳು 100 ಮೀಟರ್ ವ್ಯಾಪ್ತಿಯಲ್ಲಿ ಸ್ಪ್ರೆಡ್ ಆಗಿ ಜನರಿಗೆ ತಾಗುತ್ತೆ. ರೂಲ್ಸ್ ಪ್ರಕಾರ ಇದನ್ನು ಸೊಂಟದ ಕೆಳಭಾಗಕ್ಕೆ ಶೂಟ್ ಮಾಡಬೇಕು. ಆದರೆ 500 ಗಜಗಳಷ್ಟು ಹತ್ತಿರದಿಂದ ಮುಖ ಅಥವಾ ಕಣ್ಣಿಗೆ ಶೂಟ್ ಮಾಡಿದರೆ ಇದು ಮಾಂಸಖಂಡಗಳ ಒಳಗೆ ಹೋಗಿ ಪ್ರಾಣಕ್ಕೆ ಕಂಟಕವಾಗಬಹುದು. ಈ ಪೆಲೆಟ್ ಗನ್ ನಮಗೆ ಹೊಸದಲ್ಲ. 2010ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡಿದ್ರು. 2016ರಲ್ಲಿ ಬುರ್ಹಾನ್ ವಾನಿ ಎನ್ಕೌಂಟರ್ ನಂತರ ಕಾಶ್ಮೀರದಲ್ಲಿ CRPF ಹಾರಿಸಿದ ಪೆಲೆಟ್ ಗನ್ಗೆ 13 ಜನ ತೀರ್ಕೊಂಡ್ರು. 250ಕ್ಕೂ ಹೆಚ್ಚು ಜನ ಕಣ್ಣಿನ ದೃಷ್ಟಿ ಕಳ್ಕೊಂಡ್ರು. ಇದರ ವಿರುದ್ಧ ಭಾರಿ ವಿರೋಧ ಬಂದ ಮೇಲೆ 2017ರಲ್ಲಿ ಮೆಟಲ್ ಪೆಲೆಟ್ ಬದಲು ಪ್ಲಾಸ್ಟಿಕ್ ಬುಲೆಟ್ ತಂದ್ರು. 2023ರಲ್ಲಿ ಮಣಿಪುರ ಗಲಭೆ ವೇಳೆ ಮತ್ತೆ ಇದನ್ನು ಯೂಸ್ ಮಾಡಿದ್ರು. 2024ರಲ್ಲಿ ಪಂಜಾಬ್ ಹರಿಯಾಣ ಬಾರ್ಡರ್ನಲ್ಲಿ ರೈತರ ಪ್ರೊಟೆಸ್ಟ್ನಲ್ಲೂ ಇದನ್ನು ಬಳಸಿದ್ದಾರೆ ಅಂತ ಆರೋಪ ಇತ್ತು. ಈಗ 2026ರಲ್ಲಿ ದೆಹಲಿಯಲ್ಲೂ ಇದು ರಿಪೀಟ್ ಆಗಿದೆ ಅನ್ನೋದು ಸಾರ್ವಜನಿಕರ ಆತಂಕ. ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ವೆಪನ್ ಅಂದರೆ ಶಾಕ್ ಬ್ಯಾಟನ್. ಮಂಗಳವಾರ ಒಂದು ವಿಡಿಯೋ ವೈರಲ್ ಆಯಿತು. ಅದರಲ್ಲಿ ಮಹಿಳೆಯೊಬ್ಬರಿಗೆ ವಿದ್ಯುತ್ ಆಘಾತ ನೀಡೋ ಕರೆಂಟ್ ಲಾಠಿಯಿಂದ ಶಾಕ್ ಕೊಡ್ತಿರೋದು ಕಾಣಿಸಿದೆ. ಇದನ್ನ RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬಳಸ್ತಾರೆ. है 2021ರಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಇದಕ್ಕೆ ಕೆಲವೊಂದು ಕ್ವಾಲಿಟಿ ರೂಲ್ಸ್ ಮಾಡಿತ್ತು. 1 kgಗಿಂತ ಕಡಿಮೆ ತೂಕ ಇರೋ ಈ ಲಾಠಿ -20ರಿಂದ +50 ಡಿಗ್ರಿ ತಾಪಮಾನದಲ್ಲೂ ಕೆಲಸ ಮಾಡುತ್ತೆ. ಒಮ್ಮೆ ಚಾರ್ಜ್ ಮಾಡಿದರೆ ಸತತ 1000 ಬಾರಿ 1/4 ಸೆಕೆಂಡ್ ಅವಧಿಯ ಕರೆಂಟ್ ಶಾಕ್ ಕೊಡೋ ಕೆಪಾಸಿಟಿ ಇದಕ್ಕಿದೆ. ಆದರೆ ಇಲ್ಲಿ ದೆಹಲಿ ಪೊಲೀಸ್ ಹೇಳ್ತಿರೋದೇ ಬೇರೆ. ನಾವು ಯಾವುದೇ ಪೆಲೆಟ್ ಗನ್ ಅಥವಾ ಶಾಕ್ ಬ್ಯಾಟನ್ ಯೂಸ್ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಆದರೆ ಪ್ರೊಟೆಸ್ಟ್ ಜಾಗದಲ್ಲಿ ಡಿಪ್ಲಾಯ್ ಆಗಿದ್ದ CRPFನ RAF ಟೀಮ್ ಹತ್ರ ಈ ವೆಪನ್ಸ್ ಅಧಿಕೃತವಾಗಿ ಇವೆ ಅನ್ನೋದು ನಿಜ. ಇನ್ನು ಈ ಘಟನೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ ಅಂತ ಸಾರ್ವಜನಿಕರು ಮತ್ತು ಲಾಯರ್ಸ್ ಗೃಹ ಮಂತ್ರಿ ಅಮಿತ್ ಶಾ ಅವರ ರಾಜೀನಾಮೆಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ? DK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ 1997
ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಪ್ರೊಟೆಸ್ಟ್ ಅಥವಾ ಅರೆಸ್ಟ್ ಮಾಡೋ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಕೂಡ ತಮ್ಮ ಹೆಸರು ಮತ್ತು ಹುದ್ದೆ ಇರೋ ನೇಮ್ ಪ್ಲೇಟ್ ಧರಿಸೋದು ಕಡ್ಡಾಯ. ಸಿವಿಲ್ ಡ್ರೆಸ್ ಅಬ್ಯೂಸ್. ಇಂಟೆಲಿಜೆನ್ಸ್ ಆಫೀಸರ್ಸ್ ಸಿವಿಲ್ ಡ್ರೆಸ್ನಲ್ಲಿ ಇರಬಹುದು, ಆದರೆ ಯೂನಿಫಾರ್ಮ್ ಮತ್ತು ID ಕಾರ್ಡ್ ಇಲ್ಲದೆ ಸಾರ್ವಜನಿಕರ ಮೇಲೆ ಲಾಠಿ ಚಾರ್ಜ್ ಮಾಡೋದು ಕಂಪ್ಲೀಟ್ ಅನ್ಲಾಫುಲ್, ಅಂದರೆ ಕಾನೂನು ಬಾಹಿರ. BNS 2023 ಇದರ ರೂಲ್ಸ್. ಹೊಸ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಸಾರ್ವಜನಿಕ ಸೇವಕರೆಂದು ನಡೆಸೋದು ಮತ್ತು ಮೋಸದಿಂದ ಪೊಲೀಸ್ ಡ್ರೆಸ್ ಹಾಕ್ಕೊಳ್ಳೋದು ದೊಡ್ಡ ಕ್ರೈಮ್. ಈಗ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರೋದು, ಕಾನೂನು ರಕ್ಷಣೆ ಮಾಡಬೇಕಾದವರೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಹೇಗೆ ಅನ್ನೋದು ಜನರ ಪ್ರಶ್ನೆ. ದೆಹಲಿ ಪೊಲೀಸ್ ಯಾರ ಅಧೀನದಲ್ಲಿದೆ? ಪ್ರತ್ಯಕ್ಷವಾಗಿ ಗೃಹ ಸಚಿವಾಲಯ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಅಡಿಯಲ್ಲಿ ಕೆಲಸ ಮಾಡ್ತಿದೆ ಸ್ನೇಹಿತರೆ. ದೇಶದ ರಾಜಧಾನಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ನಾಗರಿಕರ ಮೇಲೆ ಇಷ್ಟೊಂದು ಕ್ರೂರವಾಗಿ ಬಲಪ್ರಯೋಗ ನಡೀತಿದ್ರೆ ಗೃಹ ಸಚಿವ ಅಮಿತ್ ಶಾ ಏನ್ ಮಾಡ್ತಿದ್ದಾರೆ? ಇಂಥ ಅಸಮರ್ಥ ಗೃಹ ಸಚಿವರಿಂದಾಗಿ ಇಂದು ದೆಹಲಿಯಲ್ಲಿ ಪ್ರಜಾಪ್ರಭುತ್ವದ ಕೊಲೆಯಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ನಾವೆಲ್ಲರೂ ಗಣರಾಜ್ಯದಲ್ಲಿ ನಾವೇ ರೂಪಿಸಿಕೊಂಡ ಕಾನೂನಿನ ಅನ್ವಯ ಈ ಅಸಮರ್ಥ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಯನ್ನ ಕೇಳಬೇಕಾಗಿದೆ ಸ್ನೇಹಿತರೆ. ಡೆಲ್ಲಿಯಲ್ಲಿ ತುಂಬಾ ಲಾಠಿ ಚಾರ್ಜ್ ಆಯಿತು, ಟಿಯರ್ ಗ್ಯಾಸ್ ಮಾಡಿದ್ರು, ತುಂಬಾ ಬ್ರೂಟಲಿ ಅಟ್ಯಾಕ್ ಮಾಡಿದ್ರು ಸ್ಟೂಡೆಂಟ್ಸ್ ಮೇಲೆ. ಇದ್ರ ಬಗ್ಗೆ ಮತ್ತೆ ಹೋಮ್ ಮಿನಿಸ್ಟರ್ದು ವರ್ಕ್ ಬಗ್ಗೆ ದೊಡ್ಡ ಅಪರಾಧ. ಕ್ರೈಮ್ ನ ಕಂಟ್ರೋಲ್ ಮಾಡಕ್ಕಿರೋರೆ ಕ್ರೈಮ್ ಮಾಡಿದ್ರು, ಅದರ ತನಿಖೆ ಇನ್ನೂ ಆಗ್ಬೇಕಾಗಿದೆ, ಅದಿನ್ನೂ ಬಾಕಿ ಇದೆ. ಬರೀ ಈ ರಾಜೀನಾಮೆಯಿಂದ ಮುಗಿಬಾರ್ದು ವಿದ್ಯಾರ್ಥಿಗಳ ಹೋರಾಟ. ಆದ ಅನ್ಯಾಯಕ್ಕೆ ಮತ್ತೆ ನ್ಯಾಯ ಸಿಗೋ ತನಕ ನಡಿಬೇಕು, ಅಂದ್ರೆ ಒತ್ತಡ ಅವ್ರ ಮೇಲೆ ಇರಲೇಬೇಕು. ಯಾಕಂದ್ರೆ ಒಂದು ಶಾಂತಿಯುತ ಹೋರಾಟವನ್ನ ಈ ತರ ಹ್ಯಾಂಡಲ್ ಮಾಡಬೇಕಾಗಿರಲಿಲ್ಲ. ನಮಗೆ ಗೊತ್ತು ಬರಬರತೆ ಅದು. ನಿಜವಾಗ್ಲೂ ವಿದ್ಯಾರ್ಥಿಗಳ ಮೇಲೆ ನಡೆದ ಶಾಂತಿಯುತ ಹೋರಾಟದ ಮೇಲೆ ನಡೆದ ದೇಶದ ದನಿಯ ಮೇಲೆ ನಡೆದ ಅತ್ಯಾಚಾರ. ಅತ್ಯಾಚಾರಕ್ಕೆ ಕುಮ್ಮಕ್ಕು ಕೊಟ್ಟ ಗೃಹ ಮಂತ್ರಿ, ಆಫೀಸರ್ಗಳು ಎಲ್ಲರನ್ನೂ ನಾವು ಕಟಕಟೆ ನಿಲ್ಲಿಸಬೇಕು, ಎಲ್ರಿಗೂ ಶಿಕ್ಷೆ ಕೊಡಲೇಬೇಕಾಗುತ್ತೆ. ನಿಯಮಗಳನ್ನ ಗಾಳಿಗೆ ತೋರಿ ಪೊಲೀಸರು ಅಮಾನವೀಯವಾಗಿ ನಡೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟವರನ್ನ ಗೃಹ ಮಂತ್ರಿ ಅಂತ ಕರೆಯೋದೇ ಆ ಹುದ್ದೆಗೆ ಮಾಡೋ ಅವಮಾನ. ಇವರನ್ನ ಗೂಂಡ ಅನ್ನೋಕೆ ಮಾತ್ರ ಯೋಗ್ಯ ಅನ್ನೋ ತೀವ್ರ ಆಕ್ರೋಶ ನಮ್ಮ ನಾಡಿನ ಜನರಲ್ಲಿದೆ. ಇನ್ನೊಂದು ಕಡೆ ದೆಹಲಿ ಪೊಲೀಸರು ಈ ಹಿಂಸಾಚಾರದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ ತನಿಖೆ ಚುರುಕುಗೊಳಿಸಿದ್ದಾರೆ. ಪಾರ್ಲಿಮೆಂಟ್ ಸ್ಟ್ರೀಟ್, ಬಾರಾಖಂಬಾ ಮತ್ತು ಕನ್ನಾಟ್ ಪ್ಲೇಸ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ 5 FIR ದಾಖಲಾಗಿದೆ. ಪೊಲೀಸರ ಕಡೆಯಿಂದ ಸಿಕ್ಕಿರೋ ಮಾಹಿತಿ ಪ್ರಕಾರ ಪ್ರೊಟೆಸ್ಟರ್ಸ್ ಸಂಖ್ಯೆ 12,000ದಿಂದ 50,000ಕ್ಕೆ ಏರಿಕೆಯಾಗಿತ್ತು. ಕಲ್ಲು ತೂರಾಟ ನಡೆಸಿ ಬ್ಯಾರಿಕೇಡ್ ಮುರಿದು 15ರಿಂದ 20 ಗವರ್ಮೆಂಟ್ ವೆಹಿಕಲ್ಸ್ ಡ್ಯಾಮೇಜ್ ಮಾಡಿದ್ದಾರೆ. ಕಲ್ಲು ತೂರಾಟದಲ್ಲಿ ಹಿರಿಯ ಆಫೀಸರ್ ಸೇರಿ 118ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಪ್ರೊಟೆಸ್ಟರ್ಸ್ ಗಾಯಗೊಂಡಿದ್ದು RML ಮತ್ತು ಲೇಡಿ ಹಾರ್ಡಿಂಗ್ ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 70ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಘಟನೆಯಲ್ಲಿ ಭಾಗಿಯಾದವರನ್ನ ಐಡೆಂಟಿಫೈ ಮಾಡೋಕೆ ದೆಹಲಿ ಪೊಲೀಸರು ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಅಂದರೆ FRT ಇರೋ CCTV ದೃಶ್ಯಗಳು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಮತ್ತು ಮೊಬೈಲ್ ವಿಡಿಯೋಗಳನ್ನು ಚೆಕ್ ಮಾಡ್ತಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಕಡೆ ಹಕ್ಕುಗಳಿಗಾಗಿ ಹೋರಾಡ್ತಿರೋ ಪ್ರೊಟೆಸ್ಟರ್ಸ್, ಇನ್ನೊಂದು ಕಡೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದ ಪೊಲೀಸರು. ಆದರೆ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಮೇಲೆ ಪೆಲೆಟ್ ಗನ್ ಅಥವಾ ಅತಿಯಾದ ಬಲಪ್ರಯೋಗ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಹೇಳಿ. ನಿಮ್ಮ ಪ್ರಕಾರ ಈ ಘಟನೆಗೆ ಯಾರು ಹೊಣೆ? ಪೊಲೀಸರ ನಡವಳಿಕೆ ಸರಿ ಇದೆಯಾ ಅಥವಾ ಪ್ರೊಟೆಸ್ಟರ್ಸ್ ಹಿಂಸೆಗಿಳಿದಿದ್ಯಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.